ಸರ್ ಹೇಳಿ ಸರ್ ಈವೆಂಟ್ ಬಗ್ಗೆ ನಿಮಗೆ ಫಸ್ಟ್ಲಿ ಥ್ಯಾಂಕ್ ಯು. ಈ ನಮ್ಮದು ಫೀಡ್ಬ್ಯಾಕ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವು ನಮ್ಮ ವಿಚಾರನ ಫೀಡ್ಬ್ಯಾಕ್ ತಗೊಳ್ಳೋಕ್ಕೆ ಹೇಳ್ತಾ ಇರೋದಕ್ಕೆ. ನನಗೆ ಗುರು ಅವರು ನನ್ನ ಫ್ರೆಂಡ್ ಸರ್ಕಲಿಂದ ಪರಿಚಯ ಆಯಿತು. ಬಿಕಾಸ್ ಪ್ರೀವಿಯಸ್ ಒಂದು ಇವೆಂಟ್ನ ಅವ್ರು ಮಾಡಿದ್ರು, ಸಕ್ಸಸ್ಫುಲ್ಲಾಗಿ ಮಾಡಿದ್ರು. ಆ ಬೇಸ್ ಮೇಲೆ ನಮ್ಮ ಇವೆಂಟ್ಸ್ನ ಅವ್ರು ಕೊಟ್ಟೆ. ನಮ್ಮ ಮನೆಯಲ್ಲಿ ಗೃಹ ಪ್ರವೇಶ, ಮೊನ್ನೆ ಹುಟ್ಟಿರೋದು ಗೃಹ ಪ್ರವೇಶ ತಕ್ಕವರಿಗೆ ಕೊಟ್ಟೆ. ಅವ್ರ ಇವತ್ತು ಇವೆಂಟ್ನ ಚಾಲೆಂಜಿಂಗ್ ಇವೆಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಇಟ್ಸ್ ಅರ್ಲಿ ಮಾನ್ಸೂನ್ ಟೈಮು. ಮಳೆ ಕೂಡ ಅನ್ಪ್ರಿಡಿಕ್ಟೆಡ್ ಟೈಮಲ್ಲಿ ಶುರುವಾಯಿತು. ಬಟ್ ಅದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ಗುರು ಅವರು ಕಂಪ್ಲೀಟಾಗಿ ನಮ್ಮ ಇವೆಂಟ್ನ ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಈ ಟೈಮ್ ಚಪ್ರ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಅಟ್ಲೀಸ್ಟ್ ಒಂದು 2 days ಅರ್ಲಿಯಾಗಿ ಅವ್ರನ್ನ ಕೋಆರ್ಡಿನೇಟ್ ಮಾಡಿಕೊಂಡು ಈಗ ಏನು ಮಾಡ್ತೀವಿ, ಹೇಗೆ ನಾವು ಪ್ರೊಸೆಸ್ ಮಾಡ್ತೀವಿ ಅನ್ನೋದೆಲ್ಲ ಇನ್ಫಾರ್ಮೇಷನ್ ನನಗೆ ಮುಂಚೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಟ್ಟು ಚಪ್ರ ಹಾಕಿ ಅದಕ್ಕೆ ಡೆಕೋರೇಷನ್ ಮಾಡಿ ಒಂದೇ ಆನ್ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ ಊಟದ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಐ ಥಿಂಕ್ ನಮ್ಮ ಮನೆ ನಮಗೆ ತುಂಬ ಸುಂದರವಾಗಿ ಕಾಣೋ ಥರ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗುರು ಸರ್ ಆ್ಯಂಡ್ ಥ್ಯಾಂಕ್ ಯು ರೂಪಾ ಇವೆಂಟ್ಸ್ ಫಾರ್ ಮೇಕಿಂಗ್ ಅವರ್ ಇವೆಂಟ್ ಸಕ್ಸಸ್. ಅಷ್ಟೇ ಇಲ್ಲ, ಈಗೊಂದು ಗೃಹ ಪ್ರವೇಶ ಅಂದರೆ ನಮಗೊಂದು ಸಾವಿರ ಟೆನ್ಷನ್ಸ್ ಇರುತ್ತೆ. ಅದು ಹಿಂಗಾಗತ್ತಾ, ಹೇಗಾಗುತ್ತೆ, ಹಿಂಗಾಗ್ಬೋದು, ಇಲ್ಲದ್ರೆ ಒಳಗಿನ ಕೆಲಸ ನೋಡೋದು ಹೊರಗಿನ ಕೆಲಸ ನೋಡೋದು ಅಂತ ಗೊತ್ತಾಗ್ತದೆ ನಮಗೆ. ಬಟ್ ಇಂಥದ್ರಲ್ಲಿ ಪೀಸ್ಫುಲ್ ಆಗಿ ಡೆಕೋರೇಷನ್ ನೋಡಿದ ತಕ್ಷಣ ಯಾರಿಗೆ ಯಾಕೆ ನೆಚ್ಚಿಗೆ ಇರೋ ಡೆಕೋರೇಷನು, ಊಟ ಮಾಡಿದ್ರೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿದಾಗ ಆಗೋ ಖುಷಿ. ಮತ್ತು ಅದು ನಮಗೆ ಗೃಹ ಪ್ರವೇಶ ಅಂದ ತಕ್ಷಣ ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿಕೊಟ್ಟಿದ್ದಂಥ ಇವೆಂಟ್ ಇದು. ತುಂಬ ಹ್ಯಾಪಿನೆಸ್ ಆ್ಯಂಡ್ ವೆರಿ ಪೀಸ್ಫುಲ್ ಆಗಿ ನಡೆದಿದೆ ಇವೆಂಟು. ನಮ್ಗೆ ತುಂಬ ಖುಷಿ ಆಯಿತು. ಯಾವುದೂ ಅರ್ಜೆಂಟಾಗಿ ಆಗ್ತಿದೆ, ಅದು ಆಗ್ತಿಲ್ಲ, ಸರಿ ಮಾಡ್ತಿಲ್ಲ ಅಥವಾ ಪೇಷನ್ಸಿಂದ ಇವರೇನು ಮಾಡ್ತಿಲ್ಲ ಅನ್ನೋ ಥರನೇ ಇರಲಿಲ್ಲ. ತುಂಬ ಪೇಷನ್ಸಿಂದ ನಮ್ಮ ಜೊತೆ ನಡ್ಕೊಂಡು ನಮ್ಮ ಎಲ್ಲ ಫ್ಯಾಮಿಲಿ ಅವ್ರ ಜೊತೆ ಚೆನ್ನಾಗಿದ್ರು. ಒಂದು ಫ್ಯಾಮಿಲಿ ಮೆಂಬರ್ ಥರನೇ ಇದ್ದು ಇವೆಂಟ್ನ ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.